ಕೊಲೆ ಬಳಿಕ ವಿನಯ್ ಸೇರಿ ಕೊಲೆ ಆರೋಪಿಗಳು ದರ್ಶನ್ ಭೇಟಿ ಮಾಡಲು ಮೈಸೂರಿಗೆ ತೆರಳಿದ್ರಂತೆ. ನಾಗರಾಜ್, ಲಕ್ಷ್ಮಣ್, ಪವನ್, ಪ್ರದೋಷ್, ದೀಪಕ್, ವಿನಯ್ ಸೇರಿ ಎಲ್ಲರೂ ದರ್ಶನ್ ಭೇಟಿ ಮಾಡಿದ್ರಂತೆ. ದರ್ಶನ್ ಉಳಿದಿದ್ದ ರೂಮ್ನಲ್ಲೇ ಭೇಟಿಯಾಗಿದ್ದು ಪೊಲೀಸರಿಗೆ ಸರೆಂಡರ್ ಆಗುವಂತೆ ದರ್ಶನ್ ಹೇಳಿದ್ರು ಅನ್ನೋದು ವಿಚಾರಣೆ ವೇಳೆ ಬಯಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಸಾಕ್ಷ್ಯಗಳಿಗೆ ಬೆದರಿಕೆ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳಿಗೆ ಸಾಕ್ಷ್ಯ ಹೇಳದಂತೆ ಬೆದರಿಕೆ ಹಾಕಿದ್ದಾರಂತೆ ಅಂತ ಪಟ್ಟಣಗೆರೆ ಜಯಣ್ಣ ಹೇಳಿದ್ದಾರೆ. ಖುದ್ದು ಪಟ್ಟಣಗೆರೆ ಜಯಣ್ಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಬೆದರಿಕೆ ಹಾಕಿದವರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಬೆದರಿಕೆ ಆಮಿಷ ಒಡ್ಡಿದವರ ಪತ್ತೆಗೆ ಖಾಕಿ ಸಿದ್ಧತೆ ನಡೆಸಿದೆ. ದರ್ಶನ್ ಸೇರಿ 4 ಗ್ರಿಲ್ ಮಾಡಲಾಗ್ತಿದೆ. ದರ್ಶನ್, ಧನ್ರಾಜ್, ವಿನಯ್, ಪ್ರದೋಷ್ಗೆ ಪೊಲೀಸರು ಪ್ರಶ್ನೆಗಳ ಸುರಿಮಳೆ ಕೇಳುತ್ತಿದ್ದಾರೆ. ಕೆಡಿ ಗ್ಯಾಂಗ್ನ ಕಸ್ಟಡಿಗೆ ಪಡೆಯಲು ಪೊಲೀಸರು 7 ಕಾರಣ ನೀಡಿದ್ರು. ಆರೋಪಿ ದರ್ಶನ್, ಆರೋಪಿ 9 ಧನ್ರಾಜ್ ತನಿಖೆಗೆ ಸರಿಯಾಗಿ ಸ್ಪಂದಿಸಿಲ್ಲ. ಆರೋಪಿ 10 ವಿನಯ್, ಆರೋಪಿ 14 ಪ್ರದೋಷ್ ಕೂಡ ತನಿಖೆಗೆ ಸಹಕರಿಸಿಲ್ಲ. ನಟ ದರ್ಶನ್ ಮನೆಯಿಂದ 37 ಲಕ್ಷ ಮತ್ತು ಪತ್ನಿ ಮನೆಯಿಂದ ಸಹ 3 ಲಕ್ಷ ವಶಪಡಿಸಿಕೊಳ್ಳಲಾಗಿದೆ. ದರ್ಶನ್ ವ್ಯಕ್ತಿಗಳನ್ನ ಸಂಪರ್ಕಿಸಿದ್ದ ಉದ್ದೇಶ, ಕಾರಣ ತಿಳಿಯಬೇಕಿದೆ ಅಂತ ಒಟ್ಟು 7 ಕಾರಣ ನೀಡಿ ಮತ್ತೆ ಕಸ್ಟಡಿಗೆ ಪಡೆಯಲಾಗಿದೆ. ರೇಣುಕಾಸ್ವಾಮಿ ಕೊಲೆಯ ಕೇಸ್ನ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಿದೆ. ಮರ್ಡರ್ ಪ್ರಕರಣದಲ್ಲಿ ಸಾಕ್ಷ್ಯ ನಾಶದಲ್ಲಿ ಪ್ರದೋಷ್ ಮುಖ್ಯ ಪಾತ್ರ ವಹಿಸಿದ್ದ. ಪೊಲೀಸರ ತನಿಖೆಗೆ ಪ್ರದೋಷ್ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಮತ್ತಷ್ಟು ವಿಚಾರಣೆ ಮಾಡಲು ಪ್ರದೋಷ್ ಕಸ್ಟಡಿಗೆ ಬೇಕಾಗಿದೆ ಅಂತ ಪೊಲೀಸರು ಕೋರ್ಟ್ನಲ್ಲಿ ವಾದ ಮಂಡಿಸಿ ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತೆ ವಶಕ್ಕೆ ಪಡೆದಿದ್ದಾರೆ. 9ನೇ ಆರೋಪಿ ಧನ್ರಾಜ್ ಎಲೆಕ್ಟ್ರಿಕ್ ಚಾರ್ಜ್ ಖರೀದಿಸಿದ್ದಾನೆ. ಎಲೆಕ್ಟ್ರಿಕ್ ಚಾರ್ಜ್ ಖರೀದಿಸಿರೋ ಮೂಲದ ಬಗ್ಗೆ ಆರೋಪಿ ತಿಳಿಸುತ್ತಿಲ್ಲ ಅಂತ ವಾದ ಮಾಡಲಾಗಿತ್ತು. ಧನ್ರಾಜ್ ಬೇರೆ ವ್ಯಕ್ತಿಗಳ ಜೊತೆ ಶೆಡ್ಗೆ ಬಂದಿದ್ದಾನೆ. ಆರೋಪಿಗಳು ಶೆಡ್ಗೆ ಬಂದು ಹೋದ ಬಗ್ಗೆ ವಿಚಾರಣೆ ನಡೆಸಬೇಕಿದೆ. 10ನೇ ಆರೋಪಿ ವಿನಯ್ ಮೊಬೈಲ್ನಲ್ಲಿ ಮುಖ್ಯವಾದಂತ ಸಾಕ್ಷ್ಯ ಸಿಕ್ಕಿದೆ. ಅದನ್ನ ಕಳುಹಿಸಿದ್ದವರು ಯಾರು ಅಂತ ವಿಚಾರಣೆ ನಡೆಸಬೇಕಿದೆ ಅಂತ ಹೇಳಿ ಪೊಲೀಸರು ಡಿ ಗ್ಯಾಂಗ್ ಅನ್ನ ಕಸ್ಟಡಿಗೆ ಪಡೆದು ಗ್ರಿಲ್ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಬಿಟ್ಟು ಕಾಣದ ಕೈಗಳು ಶಾಮೀಲಾಗಿವೆ. ಕೊಲೆ ಕೇಸ್ ಮುಚ್ಚಿ ಹಾಕಲು ಸಹಕಾರ ನೀಡಿದ್ದು ಸಾಕ್ಷ್ಯ ನಾಶದಲ್ಲಿ ಕೆಲವರು ಭಾಗಿಯಾಗಿದ್ದಾರೆ ಎನ್ನಲಾಗ್ತಿದೆ. ಈ ಕಾಣದ ಕೈಗಳ ಬಗ್ಗೆಯೂ ಪೊಲೀಸರು ಎಚ್ಚರಿಕೆ ವಹಿಸಿದ್ದು ಪತ್ತೆ ಹಚ್ಚಿ ವಿಚಾರಣೆಗೆ ಕರೆಸಲು ಸಿದ್ಧತೆ ನಡೆಸಿದ್ದಾರೆ. ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕ್ತಿದ್ದ ದರ್ಶನ್ಗೆ ಪೊಲೀಸ್ ಸ್ಟೇಷನ್ ಸೆಲ್ನಲ್ಲಿ ನರಕ ದರ್ಶನವಾಗಿದೆ. ಚೇರ್ ಇಲ್ಲದ, ದಿವಾನ್ ಕಾಟ್ ಕೂಡ ಇಲ್ಲದ ಸೆಲ್ನಲ್ಲಿದ್ದು ಸಿಸಿ ಕ್ಯಾಮೆರಾ ಎದುರಲ್ಲೇ ವಿಚಾರಣೆ ನಡೆಸಲಾಗ್ತಿದೆ. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ನರಕ ದರ್ಶನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆ ಕೇಸ್ನಲ್ಲಿ ಸಿಲುಕಿರೋ ನಟ ದರ್ಶನ್ಗೆ ಪೊಲೀಸ್ ಸ್ಟೇಷನ್ನ ಸೆಲ್ನಲ್ಲಿ ನರಕ ದರ್ಶನವಾಗಿದೆ. ಪೊಲೀಸರ ವಿಚಾರಣೆಗೆ ಆರೋಪಿ ದರ್ಶನ್ ತಂಡ ಹೊಡೆದಿದ್ದು ಸೆಲ್ನಲ್ಲಿ ಇರಿಸಿ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ರು. ನಿನ್ನೆಯವರೆಗೂ ದರ್ಶನ್ನನ್ನ ಪ್ರತ್ಯೇಕ ಕೊಠಡಿಯಲ್ಲಿ ವಿಚಾರಣೆ ನಡೆಸಲಾಗ್ತಿತ್ತು. ಆದ್ರೆ ಈಗ ಮೊದಲನೆಯ ಮಹಡಿಯ ಕೊಠಡಿಯಿಂದ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ ಇರೋ ಸೆಲ್ನಲ್ಲಿ ಚಾಪೆ ಬಿಟ್ರೆ ಬೇರೇನೂ ಇಲ್ವಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರೋ ದರ್ಶನ್ ಜೈಲು ಪಾಲಾದಾಗಿನಿಂದಲೂ ನಿದ್ರೆಯೇ ಬರ್ತಿಲ್ಲ. ಈ ಹಿಂದೆ ಟೇಬಲ್, ಚೇರ್, ದಿವಾನ್ ಎಲ್ಲವನ್ನೂ ಪೊಲೀಸರು ತೆಗೆದಿದ್ದು ರಾತ್ರಿಯಿಡೀ ನಿದ್ದೆ ಇಲ್ಲದೆ ದರ್ಶನ್ ಪರದಾಡಿದ್ದಾರೆ. ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಚಕ್ರವರ್ತಿ ಈಗ ಚಾಪೆ ಮೇಲೆ ಮಲಗಿ ನಿದ್ದೆ ಮಾಡುವಂತಾಗಿದೆ. ನಿನ್ನೆ ದರ್ಶನ್ ರನ್ನ ಪೊಲೀಸ್ ಕಸ್ಟಡಿಗೆ ನೀಡೋ ಮುನ್ನ ಪೊಲೀಸರು ತೊಂದರೆ ಕೊಟ್ರಾ ಎಂದು ಜಡ್ಜ್ ಕೇಳಿದ್ರಂತೆ. ಜಡ್ಜ್ ಪ್ರಶ್ನೆಗೆ ಇಲ್ಲ ಎಂದು ದರ್ಶನ್ ಉತ್ತರಿಸಿದ್ರಂತೆ. ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿರೋದ್ರಿಂದ ದರ್ಶನ್ಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ನೀಡಬಹುದು ಎಂದು ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ವಾದ ಆಲಿಸಿದ ಜಡ್ಜ್ ಸಿಸಿಟಿವಿ ಇರೋ ಜಾಗದಲ್ಲಿ ವಿಚಾರಣೆ ನಡೆಸುವಂತೆ ಜಡ್ಜ್ ಸೂಚಿಸಿದ್ದಾರೆ. ಹೀಗಾಗಿ ಸಿಸಿಟಿವಿ ಸಮ್ಮುಖದಲ್ಲಿ ವಿಚಾರಣೆ ನಡೆಸಿದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿರೋ ಕೊಲೆ ಆರೋಪಿಗಳಾದ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಎಸಿಪಿ ಚಂದನ್ ನೇತೃತ್ವದಲ್ಲಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ದರ್ಶನ್ ಸೇರಿ 4 ಆರೋಪಿಗಳ ವಿಚಾರಣೆ ನಡೆಸಿದ್ರು. 2ನೇ ಆರೋಪಿ ದರ್ಶನ್ ನಿವಾಸದಲ್ಲಿ ಸಿಕ್ಕಿದ್ದ 40 ಲಕ್ಷ ರೂಪಾಯಿಯನ್ನ ಸಾಕ್ಷ್ಯಗಳ ನಾಶಕ್ಕೆ ಪ್ಲಾನ್ ಮಾಡಿದ್ರ ಬಗ್ಗೆಯೂ ಪೊಲೀಸರು ವಿಚಾರಣೆ ನಡೆಸಿದ್ರು.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲಾ ಆರೋಪಿಗಳ ಮೊಬೈಲ್ ಡೇಟಾ ಸಂಗ್ರಹ ಮಾಡಲಾಗ್ತಿದೆ. ಮಹತ್ವದ ಸಾಕ್ಷ್ಯವನ್ನ ತನಿಖಾ ತಂಡ ಸಂಗ್ರಹಿಸಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಸಾಕ್ಷ್ಯಗಳು ಮುಳುವಾಗಲಿದೆ. ಯಾಕಂದ್ರೆ ಸೈಬರ್ ತಜ್ಞರ ನೆರವಿನಿಂದ ಡೇಟಾ ರಿಟ್ರೀವ್ ಮಾಡಲಾಗ್ತಿದೆ. ಯಾರೇ ಸುಳ್ಳು ಹೇಳಿದ್ರೂ ಮೊಬೈಲ್ನಲ್ಲಿರುವ ಸಾಕ್ಷ್ಯಗಳನ್ನ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಹೀಗಾಗಿ ಈ ಡೇಟಾದ ಸಾಕ್ಷ್ಯಗಳೇ ದರ್ಶನ್ ಮತ್ತು ಗ್ಯಾಂಗ್ಗೆ ಕಂಟಕವಾಗಲಿದೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊದಲ ರಾತ್ರಿ ಕಳೆದಿದ್ದಾರೆ. ಊಟ ಮಾಡದೆ ಚಡಪಡಿಸಿದ್ದಾರೆ. ಅಲ್ಲದೆ ನಿದ್ದೆ ಮಾಡದೆ ಆಗಾಗ ಎದ್ದು ಪವಿತ್ರ ಗೌಡ ಯೋಚನೆ ಮಾಡಿದ್ದಾರೆ. ಇಂದು ಮುಂಜಾನೆ 5 ಗಂಟೆಗೆ ಎದ್ದು ಜೈಲಿನ ಬ್ಯಾರಕ್ನಲ್ಲೇ ಪವಿತ್ರ ವಾಕಿಂಗ್ ಮಾಡಿದ್ದಾರಂತೆ. ರೇಣುಕಾಸ್ವಾಮಿ ಸಾಯುವ ಮುನ್ನ ಪವಿತ್ರ ಗೌಡ ಕಾಲಿಗೆ ಬಿದ್ದು ಪ್ರಾಣ ಭಿಕ್ಷೆ ಕೇಳಿದ್ನಂತೆ. ನನ್ನನ್ನ ಬಿಟ್ಟು ಬಿಡಿ ಎಂದು ಬೇಡಿಕೊಂಡಿದ್ನಂತೆ. ಆದರೆ ಕ್ಷಮಿಸಿ ಕರುಣೆ ತೋರದೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿದ್ಲಂತೆ. ಪೊಲೀಸರು ರೇಣುಕಾಸ್ವಾಮಿಗೆ ಹೊಡೆದಿದ್ದ ಚಪ್ಪಲಿ ವಶಕ್ಕೆ ಪಡೆದಿದ್ದಾರೆ. ಘಟನೆ ದಿನ ಧರಿಸಿದ್ದ ಬಟ್ಟೆಯನ್ನು ವಶಕ್ಕೆ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ ಒಂದು ಆಟೋ, ಒಂದು ಎಟಿಯೋಸ್ ಕಾರನ್ನ ಜಪ್ತಿ ಮಾಡಲಾಗಿದೆ. ಅಲ್ಲದೆ A4 ರಾಘವೇಂದ್ರ ಮನೆಯಲ್ಲಿದ್ದ 4,40,500 ರೂಪಾಯಿ ನಗದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕೊಲೆ ಕೇಸ್ನಲ್ಲಿ ಶರಣಾಗಲು ರಾಘವೇಂದ್ರ 5 ಲಕ್ಷ ರೂಪಾಯಿ ಪಡೆದಿದ್ದಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಜೈಲಿನಲ್ಲಿ ಕಂಗಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಪವಿತ್ರ ಗೌಡ ಈಗ ವಿಚಾರಣಾಧೀನ ಕೈದಿ ನಂಬರ್ 6024 ಆಗಿದ್ದಾರೆ. ಇದೆಲ್ಲವನ್ನ ನೋಡೋಣ ಪವಿತ್ರ ಕಂಗಾಲು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಚಡಪಡಿಸುತ್ತಿದ್ದಾಳೆ. ಸರಿಯಾಗಿ ಊಟ ನಿದ್ದೆ ಮಾಡದೆ ಕಂಗಾಲಾಗಿದ್ದಾರೆ. ಆರೋಪಿ ಪವಿತ್ರ ಗೌಡರನ್ನ ಜೈಲಿನಲ್ಲೂ ಡಿ ಬ್ಯಾರಕ್ ಕೊಠಡಿಯಲ್ಲಿ ಇರಿಸಲಾಗಿದೆ. ಸರಿಯಾಗಿ ನಿದ್ದೆ ಮಾಡದೆ ಆಗಾಗ ಎದ್ದು ಪವಿತ್ರ ಗೌಡ ಯೋಚಿಸುತ್ತಿದ್ದಾರಂತೆ. ಮುಂಜಾನೆ 5 ಗಂಟೆಗೆ ಎದ್ದು ಜೈಲಿನ ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡಿದ್ದಾರೆ. ಜೈಲಿನ ಸಿಬ್ಬಂದಿ ಕಾಫಿ ಕೊಟ್ಟಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರೋ A1 ಪವಿತ್ರ ಗೌಡ 6024 ವಿಚಾರಣಾಧೀನ ಕೈದಿ ನಂಬರ್ ಸಿಕ್ಕಿದೆ. ಕಾರ್ತಿಕ್ ಯಾನೆ ಕಪ್ಪೆ 5935, ನಿಖಿಲ್ 5936, ರವಿ 6004, ಪವನ್ 6025, ರಾಘವೇಂದ್ರ 6026, ನಂದೀಶ್ 6027, ಜಗದೀಶ್ 6028, ಅನು 6029, ನಾಗರಾಜ್ 6030, ಲಕ್ಷ್ಮಣ್ 6031, ದೀಪಕ್ 6032 ಹಾಗೂ ಕೇಶವ್ಗೆ 6033 ವಿಚಾರಣಾಧೀನ ಕೈದಿ ನಂಬರ್ ನೀಡಲಾಗಿದೆ. ಜೈಲಿನಲ್ಲಿರೋ ವಿಚಾರಣಾಧೀನ ಕೈದಿ ಪವಿತ್ರ ಗೌಡ ಮೌನಕ್ಕೆ ಶರಣಾಗಿದ್ದಾರೆ. ಕೈದಿಗಳ ಜೊತೆ ಹೆಚ್ಚು ಮಾತನಾಡದೆ ಮೌನಕ್ಕೆ ಶರಣಾಗಿದ್ದು ಜೈಲು ಸಿಬ್ಬಂದಿ ನೀಡಿದ ಊಟ ಸೇವಿಸಿದ್ದಾಳೆ. ಚಪಾತಿ, ಅನ್ನ ಸಾಂಬಾರ್, ಮಜ್ಜಿಗೆ ಸೇವಿಸಿದ್ದು ಜೈಲಿನ ಮೆನುವಿನಂತೆ ಮಧ್ಯಾಹ್ನದ ಊಟ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಬಂಧಿಯಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪವಿತ್ರ ಗೌಡ ಜೈಲು ಪಾಲಾಗಿರೋದ್ರಿಂದ ಪವಿತ್ರ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಪೋಷಕರು ಆಗಮಿಸಿದ್ರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ತಂದೆ, ತಾಯಿ, ಸಹೋದರ ಮತ್ತು ಚಿಕ್ಕಮ್ಮ ಭೇಟಿ ನೀಡಿದ್ರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಪವಿತ್ರ ಗೌಡ ತಮ್ಮ ದರ್ಪ ಮೆರೆದಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಧ್ಯಮಗಳ ಕ್ಯಾಮೆರಾ ಕಂಡು ಗರಂ ಆದ ಪವಿತ್ರ ಸಹೋದರ, ನಿಮ್ಗೆ ಮಾಡೋಕೆ ಕೆಲಸ ಇಲ್ವಾ ಎಂದು ಪವಿತ್ರ ತಮ್ಮ ಧಿಮಾಕು ತೋರಿಸಿದ್ದಾನೆ. ದರ್ಶನ್ ವಿಚಾರದಲ್ಲಿ ಯಾರೂ ಹಸ್ತಕ್ಷೇಪ ಮಾಡಿಲ್ಲ, ಅದರ ಅವಶ್ಯಕತೆ ಯಾರಿಗೂ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಸಿಎಂ ಆಗ್ಲಿ ನಾನಾಗ್ಲಿ ಯಾರನ್ನೂ ಎಂಟರ್ಟೈನ್ ಮಾಡಿಲ್ಲ, ನಮ್ಮ ಬಳಿ ಯಾರೂ ಕೂಡ ಬಂದಿಲ್ಲ ಅಂತ ಹೇಳಿದ್ರು. ದರ್ಶನ್ ಒಳ್ಳೆಯವನು, ಆದ್ರೆ ಸಹವಾಸ ದೋಷದಿಂದ ಹಾಳಾಗಿದ್ದಾನೆ ಅಂತ ಸಿನಿಮಾ ನಿರ್ಮಾಪಕ ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಟಿವಿಎನ್ ಜೊತೆ ಮಾತನಾಡಿದವರು, ದರ್ಶನ್ ಸುತ್ತಮುತ್ತ ಇರುವ ಜನರು ಸರಿಯಿಲ್ಲ. ನಾನು ದರ್ಶನ್ ಬೇಕಾದಷ್ಟು ಪಾರ್ಟಿ ಮಾಡಿದ್ದೀವಿ. ದರ್ಶನ್ ಕುಡಿದಾಗ ಕಂಟ್ರೋಲ್ ತಪ್ಪಲ್ಲ, ಪ್ರಜ್ಞೆ ಇದ್ದೇ ವರ್ತಿಸ್ತಾರೆ. 90 ದಿನಗಳಲ್ಲಿ ದರ್ಶನ್ ಹೊರ ಬರ್ತಾರೆ ಅಂತ ಹೇಳಿದ್ರು.
ದರ್ಶನ್ ಕೊಲೆ ಮಾಡುವಷ್ಟು ಕಟುಕನಲ್ಲ ಅಂತ ಶಾಸಕ ಉದಯ್ ಗೌಡ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಮಾತನಾಡಿದ ಅವರು, ದರ್ಶನ್ ತುಂಬಾ ಸಿಟ್ಟು ಸ್ವಭಾವದವರು ಅಂತ ಮದ್ದೂರು ಶಾಸಕ ಉದಯ್ ಗೌಡ ಸಮರ್ಥಿಸಿಕೊಂಡಿದ್ದಾರೆ. ನಟ ದರ್ಶನ್ ಅಭಿಮಾನಿ ವಿರುದ್ಧ ಜೆಡಿಎಸ್ ದೂರು ನೀಡಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಅವಾಚ್ಯ ಶಬ್ದದಿಂದ ದರ್ಶನ್ ಅಭಿಮಾನಿ ಮಂಗಳ ಅನ್ನೋರು ನಿಂದಿಸಿದ್ರು. ಹೀಗಾಗಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಗೆ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಜಾನಕಿರಾಮ್ರಿಂದ ದೂರು ನೀಡಿದ್ದು ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿದ್ದಾರೆ.